ಇಲ್ಲ ಅದೇನಿಲ್ಲ ಅವನಿಗೆ, ಇಲ್ಲ ಇಲ್ಲ ಅಂತದೇನಿಲ್ಲ ಅವಳದು. ಅವ್ರ ಹತ್ರ ಇನ್ಸ್ಟಾಗ್ರಾಮ್ ಏನಿಲ್ಲ, ಬರೀ ಒಂದು ವಾಟ್ಸಪ್ ಇರೋದಷ್ಟೇ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ನಾನು ನನ್ನ ಬಾವ ಅಕ್ಕ ಹೋಗಿದ್ದೆ, ಅವನ ಅಜ್ಜಿ ಮನೆಗೆ ನಾವು ಹೋಗಿದ್ವಿ, ನಾವು ಸಹ ಹೋಗಿದ್ವಿ, ಅವ್ರು ಸಹ ಬಂದಿದ್ರು, ಅಲ್ಲಿ ಫಂಕ್ಷನ್ ಇತ್ತು. ಅವಾಗ ಅವನು ಆಲ್ಟೋ ಕಾರಲ್ಲಿ ಬಂದಲ್ಲ, ಓಮಿನ್ ಕಾರಲ್ಲಿ ಬಂದ. ಬೇರೆ ಯಾರನ್ನು ಕರೀಲಿಕ್ಕಿಲ್ಲ ಅವನು, ಅಮ್ಮ ಮತ್ತು ಅಪ್ಪ ಮಾತ್ರ ಕರಿ, ಇದಕ್ಕಿಂತ ಅವಳದು ಜಾಸ್ತಿ ಕರೆಯುದು ನಾವು. ಸಾಧಾರಣ ಇದ್ದಳು, ಅಷ್ಟು ದೊಡ್ಡ ಇರಲಿಲ್ಲ. ಸ್ವಲ್ಪ ಡಲ್ ಇದ್ದು, PC ಆದ್ಮೇಲೆ ಅವರು ಪೊಲೀಸ್ ಅವರು ಕೇಳುವಾಗ ಡಾಕ್ಟರ್ಗೆ ಸಂಬಂಧಪಟ್ಟದ್ದು, ಡಾಕ್ಟರ್ ಯಾವಾಗ ಅವನನ್ನು ಡಿಸ್ಚಾರ್ಜ್ ಮಾಡ್ತಾರೆ ಆದ್ಮೇಲೆ ನಾವು ಸ್ಟೇಷನ್ಗೆ ಕರ್ಕೊಂಡು ಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತೆ ನಾನೊಂದು ಫಂಕ್ಷನ್ ಹೋಗುವಾಗ ಅವನ ತಂದೆ, ಅವನ ತಾಯಿ ಮತ್ತು ಅವರ ಮಗಳು ಬಂದಿದ್ರು, ಅವನು ಕೂಡ ಬಂದಿದ್ದ ಅವನ ಅಜ್ಜಿ ಮನೆಗೆ. ಅವನ ತಾಯಿ, ಅವನ ಮಗಳು, ಅವ್ರು ಹೇಳ್ತಾರೆ ಬ್ಯಾಂಗ್ಳೂರ್ಗೆ ಹೋಗಿದ್ದ. ತುಂಬಾ ಭೀಕರವಾಗಿ ದುರಂತವಾಯ್ತು. ನಿಮ್ಗೆ ಯಾವತ್ತಾದ್ರೂ ಮಗಳು ಹೇಳಿಲ್ಲ ನಿಮ್ಮ ಹತ್ರ ಈ ರೀತಿ ನನಗೆ ಸಮಸ್ಯೆಗಳಿಲ್ಲ? ಹೇಳಿಲ್ಲ ಇಲ್ಲ. ಹೇಗಿದ್ಲು? ಚುರುಕಿದ್ಲು, ಎಲ್ಲರ ಹತ್ರ ಮಾತಾಡಿಕೊಂಡು ಸಂತೋಷದಲ್ಲಿ ಏನ್ ತೊಂದರೆ ಇರ್ಲಿಲ್ಲ. ಈಗ ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಅದು ಅವರು ಗೊತ್ತಿತ್ತು, ನಿಮ್ಮ ಮನೆಗೆ ಬಂದವರು ಕೇಳಿದ್ರಂತೆ ಹುಡುಗಿನ, ಈ ರೀತಿ ಎಲ್ಲ ಸುದ್ದಿ ಒಂದು ಹರಡ್ತಾ ಇದೆ, ಅದೆಲ್ಲ ಕಿವಿಗೂ ಬಿದ್ದಿರ್ಬೋದು, ಇದು ನಿಜಾನೇ ಇದೆಲ್ಲ? ಸುಳ್ಳು. ಅವ್ರು ಸುಮ್ಮನಿಗೆ ಹಾಗೆ ಹೀಗೆಲ್ಲ ಹೇಳ್ತಿರೋದು, ಸುಮ್ಮನೆ ಹೇಳ್ತಿದ್ದು. ಈಗ ಅವರು ಕಾಲ್ ಅಪ್ಪನಿಗೆ ಕಾಲ್ ಮಾಡಿದ್ರಂತೆಲ್ಲ ಹೇಳ್ತಿದ್ದಾರೆ ಅಂತೆಲ್ಲ, ಅದೆಲ್ಲ ಸುಮ್ಮನೆ ಕಾಲೇ ಮಾಡಿದ್ರು ಇಲ್ಲಿವರೆಗೆ. ಮತ್ತೆ ಏನಾದ್ರೂ ಪರಿಚಯ ಏನಾದ್ರೂ ಇತ್ತ? ಏನಿಲ್ಲ, ಅವನಿಗೆ ಬರಲೇ ಇಲ್ಲ ಈಚೆ. ಈ ದೊಡ್ಡ ಪ್ರಶ್ನೆ ಅಂದ್ರೆ ಎಲ್ಲಾರ್ದು ಬರ್ತಾ ಇರೋದು, ಈ ರೀತಿ ಅವನು ಕೊಲ್ಲಿಕ್ಕೆ ಯಾಕೆ ಹೋದ ಅನ್ನೋ ಅಂದ್ರೆ ಅವನಿಗೆ ಏನು ಪರಿಚಯನೇ ಇಲ್ಲ, ಗೊತ್ತಿಲ್ಲ ಅಂದ್ರೆ ಯಾಕೆ ಬಂದ ಅಂತ ಹೇಳಿ ಎಲ್ಲಾರ್ದು ರಾಜ್ಯ ತುಂಬಾ ಇರೋ ಸುದ್ದಿ. ಆ ರೀತಿ ಸಿಟ್ಟೇನಿತ್ತು ಅಂತ ಏನಾದ್ರೂ ಬೈದಿದ್ರ ಯಾರಾದ್ರೂ? ಇಲ್ಲ, ಕಾಂಟ್ಯಾಕ್ಟ್ ಇರ್ಲಿಲ್ಲ, ಏನಿಲ್ಲ. 7 ಕಾಲಕ್ಕೆ ಹೊರಡಿದ್ಲು. ಇವತ್ತು ಬಸ್ಸು ಬೇಗ ಅಂತ ಹೇಳಿದ್ಲು, ಡ್ರೈವರ್ ಚೇಂಜ್ ಅಂತ, ಹಾಗೆ ಬೇಗ ಹೋಗ್ತದೆ ಬಸ್ಸು ಅಂತ ಹೇಳಿದ್ರು. ಅದಕ್ಕೆ ಬೇಗ 7 ಕಾಲಕ್ಕೆ ಹೋಗಿದ್ದಾಳೆ ಅಷ್ಟೇ, ಬೇರೆ ಏನು ಮಾತಾಡ್ಲಿಲ್ಲ. ಡ್ರೈವರು ಅವರು ಹೊಸದಾಗಿ ಬಂದದ, ಆ ಡ್ರೈವರ್ ಬೇಗ ಹೋಗ್ತಾರೆ ಅಂತ ಹೇಳ್ಕೊಂಡು ಇವಳು ಬೇಗ ಹೋಗಿ ಅಲ್ಲಿಗೆ ರೀಚ್ ಆದ. ಹಾಗೆ ಡ್ರೈವರ್ ಇವತ್ತು ಚೇಂಜ್ ಅಂತ ಹೇಳಿದ್ರು. 5 ಗಂಟೆಗೆ ಎದ್ದು ಓದಿಕೊಂಡಿರಲ್ಲ ಇದ್ದು, 6 ಗಂಟೆ ತನಕ ಓದಿಕೊಂಡು ಇರ್ತಾಳೆ. 5 ಗಂಟೆಗೆ ಎದ್ದವಳು ಮತ್ತೆ ಕಸಗಳೆಲ್ಲ ಗುಡಿಸಿ ಹೊರಟಿ ಚಾ ಎಲ್ಲ ಕುಡಿದು ಎಲ್ಲೋ ಮಾಡಿ ಹೋಗ್ತಾಳೆ ಅಷ್ಟೇ, ಮತ್ತೇನಿಲ್ಲ. ತುಂಬಾ ಪ್ರೀತಿ ತುಂಬಾ ಪ್ರೀತಿ ಇತ್ತು ನಮ್ಮಲ್ಲಿ, ನಮ್ಗೆ ಕೂಡ ತುಂಬಾ ಪ್ರೀತಿ ಇತ್ತು. ಇಷ್ಟಾದ್ರೂ ಅವಳ ಸಮಸ್ಯೆವನ್ನು ಅವಳು ಹೇಳಿರ್ಲಿಲ್ವಾ ನಿಮ್ಮ ಹತ್ರ, ತಾಯಿ ಹತ್ರ? ಏನು ಹೇಳಿರ್ಲಿಲ್ಲ, ಅವಳಿಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಮ್ಮ ಹತ್ರ ಎಲ್ಲ ಹೇಳ್ತಾಳೆ, ಎಂತ ವಿಷಯ ಕೂಡ ಹೇಳ್ತಾಳೆ, ನಮ್ಮ ಎಲ್ಲರ ಹತ್ರ ಹೇಳ್ತಾಳೆ. ಎಲ್ಲಿ ಏನಾದ್ರೂ ಆದ್ರೂ ಸಹ ನಮ್ಮ ಹತ್ರ ಬಂದು ಹೇಳ್ತಾಳೆ. ಅದನ್ನೆಲ್ಲ ಮುಚ್ಚಿಕೊಂಡು ಇರುದಿಲ್ಲ ಅವಳಿಗೆ ಗೊತ್ತಿಲ್ಲ, ಇದು ವಿಷಯ ಗೊತ್ತಿಲ್ಲ. ಗೊತ್ತಿದ್ರೆ ನಾವು ಕಲಿಸ್ತೇವೆ ಕೆಲಸಕ್ಕೆ, ಅವಳು ಸಲ ಹೋಗ್ಲಿಕ್ಕೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿರ್ಬೋದು, ಎಂತ ಹೇಳಿ ಗೊತ್ತಿಲ್ಲ ನನಗೆ. ನಮ್ಗೆ ವಿಷಯ ಗೊತ್ತಿಲ್ಲದು, ನಮ್ಗೆ ಏನೇ ಗೊತ್ತಿಲ್ಲದು, ಯಾವ ನಿರ್ಧಾರ ಅಂತಲೇ ಗೊತ್ತಿಲ್ಲ ನಮ್ಗೆ. ಏನೇ ಇದ್ರು ಮೊಬೈಲ್ ಉಂಟಲ್ಲ ಇಬ್ಬರದು, ಗೊತ್ತಾಗ್ತದೆ. ಈಗ ಪೊಲೀಸನವರು ಬಂದಿದ್ದಾರೆ, ಅವರು ಹೇಳಿದಷ್ಟು ಅವನು ಡಿಸ್ಚಾರ್ಜ್ ಆಗಬೇಕು. ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂತ, ಅವನಿಗೆ ತುಂಬಾ ಶಿಕ್ಷೆ ಆಗ್ಬೇಕು. ಅವನದೊಂದು ಕೈಗಾಡಿ ಬೇಕು, ಒಂದು ಕಾಲ್ಗಾಡಿ ಬೇಕು, ಆದ್ರೆ ಮಾತ್ರ ಅವನಿಗೆ ಬುದ್ಧಿ ಬರುವುದು. ಮತ್ತೆ ಬೇರೆ ಹೆಣ್ಮಕ್ಳನ್ನು ಸಹ ಹಾಗೆ ಮಾಡಿದ್ರೆ, ಅವನನ್ನು ಹಾಗೆ ಬಿಟ್ರೆ ಇನ್ನು ನಮ್ಮನ್ನು ಸಹ ಹಾಗೆ ಮಾಡಿದ್ರೆ, ಅದಕ್ಕೆ ಬೇಕಾಗಿ 1 ಕೈ 2 ಕಾಲನ್ನು ಕಟ್ ಮಾಡಬೇಕು. ಅವಳನ್ನು ಹಾಗೆ ಎಲ್ಲಿ ಮಾಡಿದ್ಲು ಅಲ್ಲಿಯೇ ಮಾಡಬೇಕು. ಅದು ತಿಂದೆಲ್ಲ ಇಷ್ಟ ಅವಳಿಗೆ. ಜ್ಯೂಸ್ ಕುಡಿತಾಳೆ, ಪಪ್ಸ್, ಸ್ವೀಟ್ ಎಲ್ಲ ತಿಂತಾಳೆ. ಏನಿಲ್ಲ, ಸ್ವಲ್ಪ ಇದ್ದು ಅಥ್ಲೆಟಿಕ್ಸ್ ಅಲ್ಲಿ ಸ್ವಲ್ಪ ಇದ್ದು, ಸಾಧಾರಣ ಇದ್ದಳು, ಅಷ್ಟು ದೊಡ್ಡ ಇರಲಿಲ್ಲ. ಸ್ವಲ್ಪ ಡಲ್ ಇದ್ದು, PC ಆದ್ಮೇಲೆ ಒಳ್ಳೆ ರಿಸಲ್ಟ್ ಎಲ್ಲ ಬಂದಿದೆ. 470 ಮಾರ್ಕ್ ಬಂದಿದೆ ಸೆಕೆಂಡ್ PUC ಅಲ್ಲಿ. ಇಲ್ಲಿ ಕಕ್ಕೆಪದ LCR ಫಸ್ಟ್ PUC, ಅದು ಪುತ್ತೂರು ಬಲ್ನಾಡು ಮೊರಾರ್ಜಿ ಹಾಸ್ಟೆಲ್. ಅವರೇ ಜಾಸ್ತಿ ಓದೋದು, ಮೀಟಿಂಗಿಗೆ ಎಲ್ಲ ಅವರೇ ಓದೋದು. ನಾನು ಯಾವಾಗಾದ್ರೂ ವರ್ಷಕ್ಕೆ ಅಪ್ಪನೇ ಓದದ್ದು, ನಾನು ಕಡಿಮೆ. ಇದಾದ್ಮೇಲೆ ಕೆಲಸಕ್ಕೆ ಸೇರುವ ಹೊತ್ತಿಗೆ ಇಂಟ್ರೆಸ್ಟ್ ಆಗಿ ಕೆಲಸಕ್ಕೆ ಸೇರಿಲ್ಲ? ಸೇರಿದ್ದು. ನಾನು ಕೆಲಸ ಸಿಕ್ಕುವ ತನಕ ಹೋಗ್ತೇನೆ ಅಲ್ಲಿಗೆ, ಮತ್ತೆ ಸಿಗುವ ತನಕ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ರು. ಮನೆಯಲ್ಲಿ ಯಾಕೆ ಮನೆಯಲ್ಲಿ ಸುಮ್ಮನೆ ಯಾಕೆ ನಾನು ಕೂತ್ಕೊಳ್ಳುದಂತ ತುಂಬಾ ಇಷ್ಟ ಇತ್ತು. ಕವಲಲ್ಲ, ತುಂಬಾ ಪ್ರೀತಿ ಕೂಡ ಇತ್ತು ಅವಳಿಗೆ. ಮೊನ್ನೆ ಫೆಬ್ರವರಿ 15ನೇ ತಾರೀಕು 21 ಆದದ್ದು ನನ್ನ ಮಗಳಿಗೆ. ಅದು ಅಲ್ಲಿಗೆ ಒಮ್ಮೆ ಅವನಿಗೆ ಮದುವೆ ಆದ ವರ್ಷ ಮಾತ್ರ ಬಂದದ್ದು ಅಲ್ಲಿಗೆ ಕೆಳಗಡೆ ಚಿಕ್ಕಮ್ಮನ ಮನೆಗೆ. ಸ್ಕೂಲಲ್ಲಿ ಇರುವಾಗನೂ ತುಂಬಾ ಮೌನವಾಗಿರುವಂತ ಸುದ್ದಿ ಅದು ನಮ್ಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿರ್ಬೋದು. ಯಾಕಂದ್ರೆ ಅವನ ಅಕ್ಕನಿಗೆ ಎಂಗೇಜ್ಮೆಂಟ್ ಆಗಿತ್ತು, ಆ ಫ್ಯೂಚರ್ ಬಗ್ಗೆ ಅವನಿಗೆ ನೆನಪಿರ್ಲಿಲ್ಲ. ಮುಂದೆ ಅವನ ಅಕ್ಕನಿಗೆ ಮದುವೆ
ಅದನ್ನು ನೀನ್ ನೆನಪಿರ್ಲಿಲ್ವಾ? ಮದ್ವೆ ಆಗ್ಬೇಕಷ್ಟೇ ಆಗ್ಲಿಲ್ಲ. ಆ ಹುಡುಗನ ಅಕ್ಕನಿಗೆ ಹೌದು. ಮತ್ತೆ ನಿಮ್ಮ ಹತ್ರ ಮಗಳು ಯಾವತ್ತೂ ಏನು ಹೇಳ್ಕೊಳಿಲ್ಲ, ತನ್ನ ಆತಂಕ ದುಗುಡು ಏನಿಲ್ಲ. ನಿಮ್ಗೆ ಯಾವತ್ತಾದ್ರೂ ಅನಿಸ್ತಿತ್ತ ನಮಗೆ ಗೊತ್ತಿದ್ರೆ ಆಗ್ಬೋದಿತ್ತು, ಗೊತ್ತೇ ಇಲ್ಲ. ಅದೇ ಹೀಗೆ ಯಾರಿಗೂ ಆಗ್ಬೇಕಾಗಿಲ್ಲ. ಇಂಥದ ಘಟನೆಗೆ ಅಂತವನನ್ನು ಎಷ್ಟು ಬೊಬ್ಬೆ ಹಾಕಿಕೊಂಡಿದ್ಲ ಅಮ್ಮ ಅಪ್ಪ ಅಂತೇಳಿ. ಬೇರೆ ಯಾರನ್ನು ಕರೀಲಿಕ್ಕಿಲ್ಲ ಅವನು. ಅಮ್ಮ ಮತ್ತು ಅಪ್ಪ ಮಾತ್ರ ಕರಿ. ಇದಕ್ಕಿಂತ ಅವಳದು ಜಾಸ್ತಿ ಕರೆಯುದು ನಾವು ಅಮ್ಮ ಅಪ್ಪ ಅಂತೇಳಿ. ಚಿಕ್ಕವಳಲ್ಲ ಇವ್ರಿಗಿಂತ. ಅಲ್ಲ, ನೀವು ಈಗ ಕೊಟ್ಟಿರೋದು ನೀವೇ ಕಂಪ್ಲೇಂಟ್ ಅಲ್ಲ, FIR ನೀವೇ ಮಾಡಿಸಿದ್ರಲ್ಲ, ಏನಂತಿದೆ? ಅದೇ ಇವಳಿಗೆ ನಾನು ಕಂಪ್ಲೇಂಟ್ ಆದ್ರೆ ಕೊಂದ್ಮೇಲೆ ಹೋದದಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾರಂತ ಫಸ್ಟಿಗೆ ಗುರ್ತಿರ್ಲಿಲ್ಲ, ಮತ್ತೆ ನೋಡುವಾಗ ಗೊತ್ತಾಯ್ತು. ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಬಂಧಿಸಿದ್ದಾರೆ. ಇನ್ನು ನೋಡ್ಬೇಕು. ಕೊಲೆಗೆ ನಿಮ್ಗೆ ಪೊಲೀಸರು ಮೋಟಿವೇಶನ್ ಏನಂತ ಕೇಳಲಿಲ್ವಾ? ಯಾಕೆ ಕೊಂದ ಅದನ್ನು ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಇನ್ನು ಅವ್ರು ಹೇಳ್ಬೇಕು. ಅವನನ್ನು ಬಾಯಿ ಬಿಡಿಸ್ಬೇಕು. 2 ದಿವಸ ಆಯ್ತು, ಒಂದು 5 ದಿವಸ ಆಗಿದೆ. ಅವನು ಹಾಸ್ಪಿಟಲ್ ಮಾತಾಡ್ತಾನಂತೆ, ಎನ್ಕ್ವೈರಿ ಮಾಡ್ಬೋದು. ಎಲಿಪಾಸನ ತಿಂದಿದ್ದಾನಂತೆ. ಅದು ಎಲಿಪಾಸನ ತಿಂದವರು ಜಾಸ್ತಿ ಬದುಕುದಿಲ್ಲ. ಹಾಗೆ ಅವನನ್ನು ಈಗಲೇ ಅದೇ ಎನ್ಕ್ವೈರಿ ಮಾಡಲಿಲ್ಲ ಅಂತೆ. ಪೊಲೀಸ್ ಅವರು ಈಗ ತಾನೇ ಬಂದ್ರು, ಅವನನ್ನು ವಿಚಾರಿಸಲಿಲ್ಲ. ಡಾಕ್ಟರ್ಗೆ ಸಂಬಂಧಪಟ್ಟಿದ್ದ ಅಷ್ಟೇ ಹೇಳುದು. ಅವರು ಈಗಲೇ ವಿಚಾರಿಸಬಹುದು. ತನಿಖೆ ಆಗಿದ್ರೆ ನಮ್ಗೆ ಕೂಡ ಗೊತ್ತಾಗ್ತದೆ. ಅವರು ಪೊಲೀಸ್ ಅವರು ಕೇಳುವಾಗ ಡಾಕ್ಟರ್ಗೆ ಸಂಬಂಧಪಟ್ಟದ್ದು. ಡಾಕ್ಟರ್ ಯಾವಾಗ ಅವನನ್ನು ಡಿಸ್ಚಾರ್ಜ್ ಮಾಡ್ತಾರೆ, ಆದ್ಮೇಲೆ ನಾವು ಸ್ಟೇಷನ್ಗೆ ಕರ್ಕೊಂಡ್ಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ನಿಮ್ಮ ಹತ್ರ ಯಾವತ್ತಾದ್ರು ಮಾತಾಡಿದ್ ನಮ್ಮವನು? ಯಾರು? ಆ ಹುಡುಗ ಒಂದ್ಸರಿನು ಇಲ್ಲ, ಮಾತಾಡ್ಲೇ ಇಲ್ಲ. ನನ್ನ ನಿಮ್ ಸಂಬಂಧಿಕಿ ಅದಕ್ಕೆ ದೂರದ ಅವಳ ಚಿಕ್ಕಮ್ಮ ಇಲ್ಲಿ ಅಲ್ಲ, ಅವಳಿಗೆ ಮದುವೆ ಆದ ವರ್ಷ ಬಂದಿದ್ದಾನೆ ಇಲ್ಲಿಗೆ ಬಂದು ಸರ್ಬತ್ ಎಲ್ಲ ಕುಡಿದು ಹೋಗಿದ್ದಾನೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಸಿಗ್ಲೇ ಇಲ್ಲ ಅವನು ನಮ್ಗೆ, ಯಾರಿಗೂ ಸಿಗ್ಲಿಲ್ಲ. ಇದ್ದಾಗ ಭೇಟಿ ಆಗೋದು, ಮಾತಾಡೋದು. ಈ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಇಲ್ಲ ಮನೆ ಹತ್ರ, ಮೇಡಮ್ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ, ಅವಾಗೂ ನೆನಪಿಲ್ವಾ? ಅಲ್ಗುರೆಲ್ಲ ಬಂದು ಆಟ ಆಡ್ತಾರಿದ್ದಾಗ ಆಗೇನಾದ್ರೂ ಬರ್ತಿದ್ನ? ಅವನು ಇವತ್ತು ಬಂದ್ರೆ ನಾಳೆ ಹೋಗುವುದು ಅಷ್ಟೇ. ಅಲ್ಲಿಗೆ ಬರುದು, ನಮ್ಮ ಮನೆಗೆ ಬರುದಲ್ಲ. ಇಲ್ಲಿಗೆ ಬರ್ತಿರ್ಲಿಲ್ಲ, ಅಲ್ಲಿಗೆ ಬರ್ತಿದ್ದ ಸಣ್ಣದಿರುವಾಗ. 1 ವರ್ಷ ಬಂದಿಲ್ಲ, ಆದ್ಮೇಲೆ ಬರ್ಲಿಲ್ಲ. 6 ವರ್ಷ ಆಯ್ತು ಬರೋದು. ಹುಚ್ಚಾಗಿ ಬೆಳೆಸ್ಕೊಂಡ ಅನ್ನೋದೇ ವಿಚಿತ್ರ. ಮನೆ ಅವಾಗ ಬಂದು ಹೋದ ಅಷ್ಟೇ. ಅದೆಲ್ಲ ಕೆಲಸ ಮಾಡ್ತಿದ್ದಂತೆ, ಹೇಳ್ತಿದ್ದ. ಡಿಪ್ಲೊಮಾ ಮಾಡಿದ್ದಂತೆ ಅವನ ತಲೆಯಲ್ಲಿ ಇದನ್ನ ಬೆಳೆಸ್ಕೊಂಡು ಹೋದ್ರೆ. ಯಾಕಂದ್ರೆ ಈಗ ನಿಮ್ಮ ಮಗಳು ಯಾವ್ದೊಂದು ವಿಷಯ ಗಮನಕ್ಕೆ ತಂದಿಲ್ಲ ಅಂದ್ರೆ ಅವನ ತಲೆಯಲ್ಲೇ ಬೆಳೆಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಈ ವಿಷಯಗಳನ್ನೆಲ್ಲ. ಉಚಿತ ಅನ್ಸುತ್ತೆ. ಅವರ ತಾಯಿ ಒಂದು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇತ್ತು, ನನ್ನ ಮಗ ಹೇಳಿದಾನೆ, ನನ್ನ ಹತ್ರ ಹೇಳಿದಾನೆ, ನಾನು ಅವಳನ್ನು ಕೊಲ್ತೇನೆ ಅಂತ ಅವನು ಹೇಳಿದಾನಂತೆ. ಆಗ ಇವರಿಗೆ ಅವರ ತಂಗಿ ಕೂಡ ಹೇಳ್ಬೋದಿತ್ತು, ಈ ತರ ಹೇಳ್ತಿದ್ದಾನೆ, ಒಮ್ಮೆ ಮಾತಾಡಿ ಅಂತ. ಮತ್ತೆ ಮತ್ತೊಂದು ಮರುದಿವಸ ನೋಡುವಾಗ ಹೇಳ್ತಾರೆ ಮನೆಗೆ ಬಂದಿದ್ದಾರೆ ಅಂತ. ಯಾರು? ಅವ್ರ ಮನೆಯವರು ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಇವರಿಗೆ ಕಾಲ್ ಮಾಡಿದ್ದಾರೆ ಅಂತ. ಕೊಂದ್ಮೇಲೆ ಅವನ ತಂದೆ ಹೇಳುದು, ಕೊಂದ್ಮೇಲೆ ಇವರಿಗೆ ಕಾಲ್ ಮಾಡಿದ್ದಾರೆ ಅಂತ. ಅದೆಲ್ಲ ಫೇಕ್. ಕಾಲ್ ಕೂಡ ಮಾಡಲಿಲ್ಲ, ಮನೆಗೆ ಕೂಡ ಬರ್ಲಿಲ್ಲ. ತುಂಬಾ ಕಮೆಂಟ್ ಹೇಳ್ಬೋದಿತ್ತು ಅವರು. ಅಷ್ಟೇ ಅವರ ತಾಯಿ ಹೇಳ್ತಿದ್ರು, ಈಗ ಬೇಡ, ಆಗ್ಲೂ ಸಣ್ಣವಳ 10ನೇಲಿರುವಾಗ ಅಂತ ಸಣ್ಣವಳಂತ ಹೇಳಿದ್ರಂತೆ ಅವಳ ತಾಯಿ. ಈಗ ಬೇಡ, ನಾನೇ ಮಾತಾಡ್ತೇನೆ ಅಂತ. ಮತ್ತೆ ಮರುದಿವಸ ಹೇಳ್ತಾರೆ, ನಾನು ಕೇಳಿದ್ದೇನೆ, ಅವ್ರು ಬೇಡ ಅಂತ ಹೇಳಿದ್ರು. ಹಾಗೆ ಅದೆಲ್ಲ ಫೇಕ್. ಅದರಲ್ಲಿ ಯಾವ್ದು ಸತ್ಯ ಇಲ್ಲ, ಸುಳ್ಳಿ. ಆ ರೀತಿ ಯಾವ ಘಟನೆನೂ ನಡ್ಲಿಲ್ಲ, ಮನೆಗೂ ಬರ್ಲಿಲ್ಲ, ಕೇಳಿ ಕೂಡ ಇಲ್ಲ, ಫೋನ್ ಕೂಡ ಮಾಡಿ. ಅವ್ರ ತಂದೆ ಅದೇ ಹೇಳುದು, ಅವನಿಗೆ ಕಾಲ್ ಮಾಡಿದಾರಂತೆ. ಯಾರು? ಚೇತನ್ ಅವನ ತಂದೆಗೆ ಕಾಲ್ ಮಾಡಿ ಹೇಳಿದಾನಂತೆ, ನಾನು ಅವಳನ್ನು ಕೊಂದಿದ್ದೇನೆ. ಅದಕ್ಕೆ ಚೇತನ್ ತಂದೆ ಇವರಿಗೆ ಕಾಲ್ ಮಾಡಿದಾರಂತೆ. ಬೆಳಿಗ್ಗೆ ಕಾಲ್ ಯಾವ್ದಿಲ್ಲ, ಬಂದಿಲ್ಲ. ತಾಯಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ಇಲ್ಲ, ಅವತ್ತು ಯಾವ್ದು ಬೇರೆ ಏನ್ ಮಾತಾಡ್ಲಿಲ್ಲ. ನಿಮ್ಮ ಹತ್ರ ಯಾವತ್ತು ಮಾತಾಡಿ? ಅವನ ಅಕ್ಕ ಬರ್ತಿದ್ರು, ಇವರೊಟ್ಟಿಗೆಲ್ಲ ಮಾತಾಡ. ಅವ್ರ ಮನೆಗೂ ಬರೋದಿಲ್ಲ, ಏನಾದ್ರು ಕಾರ್ಯಕ್ರಮ ಇದ್ರೆ ಮಾತಾಡ್ತಾರೆ. ಅದೆಲ್ಲ ಸುಳ್ಳು ಅಂತ. ಅದೆಲ್ಲ ಸುಳ್ಳು. ಎಲ್ಲರೂ ಕೇಳುದು ಫೋನ್ ಮಾಡಿದ್ರೆ ನನ್ನ ಮೊಬೈಲ್ ಅಲ್ಲಿ ಇರ್ಬೇಕಲ್ಲ. ಅವತ್ತು ಒಂದು ಬುತ್ತಿಯಲ್ಲಿ ದೋಸೆ ಹಾಕಿ ಕೊಟ್ಟಿದ್ದೇನೆ, ಒಂದು ಬುತ್ತಿಯಲ್ಲಿ ಊಟ ಹಾಕಿ ಕೊಟ್ಟಿದ್ದೇನೆ, ಮತ್ತೊಂದೆರಡು ಬುತ್ತಿಯಲ್ಲಿ ಕೋಳಿ ಪದಾರ್ಥ. ಅದು ದೋಸೆ ಅವಳ ಅಕ್ಕನಿಗೆ ಕೊಂಡೋದದ್ದು. ಅವಳಿಗೆ ರಾತ್ರಿ ಕೆಲಸ, ಬೆಳಿಗ್ಗೆ ಇವಳು ಇಲ್ಲಿಂದ ಹೋಗುದಲ್ಲ, ಹಾಗೆ ದೋಸೆ ಮತ್ತು ಕೋಳಿ ಪದಾರ್ಥ ಅವಳು ಅಲ್ಲಿ ತಿಂದು ಮನೆಗೆ ಬರುದು. ಅವಳು 10:45 ಬರ್ತಾಳೆ ಮನೆಗೆ. ಇವಳಿಗೆ ಮಧ್ಯಾಹ್ನಕ್ಕೆ ಊಟ ಮತ್ತು ಕೋಳಿ ಪದಾರ್ಥ. ಕೋಳಿ ಅಂದ್ರೆ ಇಷ್ಟ. ಸಿಟ್ಟಿಲ್ಲ ಅಂದ್ರೆ ಅವ್ನು ಯಾಕೆ ಮಾಡ್ದ? ಏನಾದ್ರು ಉಲ್ಟಾ ಬೈದಿರ್ಬೋದಾ ಅಂತ, ಹಾಗೇನಾದ್ರು ಬೈದ್ರ? ಇಲ್ಲ, ಅದೇನಿಲ್ಲ ಅವನಿಗೆ. ಇಲ್ಲ ಅಂತದೇನಿಲ್ಲ ಅವಳದು. ಹಾಗಿದ್ರೆ ಹೇಳ್ತಾಳಲ್ಲ ಅವಳು. ಅವ್ರ ಹತ್ರ ಇನ್ಸ್ಟಾಗ್ರಾಮ್ ಏನಿಲ್ಲ, ಬರೀ ಒಂದು ವಾಟ್ಸಪ್ ಇರೋದು ಅಷ್ಟೇ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಇನ್ನೊಂದು, ಇಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಕೃಷಿ ಚಟುವಟಿಕೆಯಿಂದೇನೆ 3 ಮಕ್ಕಳನ್ನ ಮಾಡಿ ಮದುವೆ ಮಾಡಿ ಎಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ರೆ ಕೃಷಿಯಿಂದಾನೆ ಏನಾಗಿದೆ ಅಂತ ಗೊತ್ತಿಲ್ಲ.
ಗೊತ್ತಿಲ್ಲ. ಬಸ್ಸಲ್ಲಿ ಬಂದ, ಸಡನ್ ಕೂತ್ಕೊಂಡ, ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ಎದ್ದು ಹೇಳ್ದ, ವಾಪಸ್ ಬಂದ, ಕಡ್ದ. ಎಲ್ಲರಿಗೂ ಬೇಸರ ಇಲ್ಲಿದ್ದವರಿಗೆ ಎಲ್ಲರಿಗೂ. ನಿಮ್ಮ ಮದುವೆಗೂ ಬಂದಿಲ್ಲ ಅವರು? ಇಲ್ಲ ಇಲ್ಲ, ಅವನ ಅಕ್ಕ ಬಂದಿದ್ದಾರೆ, ಅಕ್ಕ ಮತ್ತು ಅಮ್ಮ. ಅವತ್ತು ಮಾತಾಡಿದಾರ ತಾಯಿ? ಅವತ್ತು ಏನು ಅಂತ ಹೇಳಿದ್ರು ಒಳ್ಳೇದಂತ ಹೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಯಾವತ್ತೂ ಅವ್ರ ಮನೆಗೂ ಬಂದಿಲ್ಲ, ನಿಮ್ಮ ಹತ್ರ ನಿಮ್ಮ ಹುಡುಗಿ ವಿಷಯನೂ ಮಾತಾಡಲಿಲ್ಲ. ನಾವು ಸಹ ಹೋಗ್ಲಿಲ್ಲ ಅಲ್ಲಿಗೆ, ನಾವು ಸಹ ಹೋಗ್ಲಿಲ್ಲ ಅಲ್ಲಿ, ನೀವ್ ಯಾವತ್ತೂ ಅವ್ರ ಮನೆಗೆ ಹೋಗಿಲ್ಲ? ಹೋಗ್ಲೇ ಇಲ್ಲ ಇಷ್ಟರ ತನಕ. ಇವೇನ್ ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ? ನಿಮ್ಮ ಮಗಳು ಯಾವತ್ತೂ ಒಂದು ಮಾತು ಹೇಳಿಲ್ಲ? ಇಲ್ಲ 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 ಇಲ್ಲ, ಏನು ಹೇಳಿಲ್ಲ. ಅವನ ವಿಚಾರಣೆ ಕಳೆದ 6 ವರ್ಷದಿಂದ ಆ ವ್ಯಕ್ತಿನೇ ನೋಡಿಲ್ಲ. ಇಲ್ಲ ಇಲ್ಲ, ಸೊ ಅವ್ನು ಯಾರಂತೂ ಗೊತ್ತೇ ಇಲ್ಲ. ಈಗ ಹರಿದಾಡ್ತಿರುವಂತ ಸುದ್ದಿ ಸುಳ್ಳು. ಸುಳ್ಳು ಅದೆಲ್ಲ ಸುಳ್ಳಿ. ಅವನು ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ದ. ಮತ್ತೆ ನಾನೊಂದು ಫಂಕ್ಷನ್ ಹೋಗುವಾಗ ಅವನ ತಾಯಿ ಮತ್ತು ಅವರ ಮಗಳು ಬಂದಿದ್ದರು. ಅವನು ಕೂಡ ಬಂದಿದ್ದ, ಅವನ ಅಜ್ಜಿ ಮನೆಗೆ. ಅವನ ತಾಯಿ, ಅವನ ಮಗಳು, ಅವನು ಕೂಡ ಬಂದಿದ್ದ. ಅವ್ರು ಹೇಳ್ತಾರೆ ಬ್ಯಾಂಗ್ಳೂರ್ಗೆ ಹೋಗಿದ್ದ. ಅದರಲ್ಲೇ ಉಂಟಲ್ಲ ಸರ್ ಸುಳ್ಳು. ಯಾವಾಗ ಅಲ್ಲ, ಯಾವಾಗ ಬೆಂಗಳೂರು ಹೋಗಿದ್ದಂತೆ? ಈಗ ಐತಾರನೆ ತಗೋಯಿನೆ ಅದೇ 15 ದಿವಸಕ್ಕೂ ಮುಂಚೆ. ಅಜ್ಜಿಲ್ಲಡಿ ಹೇಳ್ತಾರೆ ಇದು ಕೊಲೆ ಯಾವಕ್ಕಿಂತ ಬಂದ ಹೌದೌದು ಮೊದಲು 4 ದಿವಸ ಮುಂಚೆ, ಕೊಲೆ ಆಗುವ 4 ದಿವಸ ಮುಂಚೆ. ಅವನು ಬ್ಯಾಂಗ್ಳೂರಲ್ಲಿದ್ದ, ಕೆಲಸ ಮಾಡ್ತಿದ್ದ ಅಂತ. ಅದೇ ಕೊಲೆ ಆಗೋಕ್ಕೆ ಮುಂಚೆ ಅವನು ಬ್ಯಾಂಗ್ಳೂರಲ್ಲಿದ್ದ, ಕೆಲಸ ಮಾಡ್ತಿದ್ದ, ನಮ್ಮ ಮನೆಗೆ ಬರಲಿಲ್ಲ, ಹಾಗೆಲ್ಲ ಹೇಳಿದ್ದಾರೆ. ಅವರ ಒಟ್ಟಿಗೆ ಇದ್ರು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ರು. ಆಗ ನಿಮ್ಮ ಲೆಕ್ಕದಲ್ಲಿ ಅವ್ನು ಕೆಲಸಕ್ಕೆ ಬಂದು ಇಲ್ಲೇ ಇದ್ದ. ಬ್ಯಾಂಗ್ಳೂರ್ಗೆ ಹೋಗ್ಲಿಲ್ಲ, ಇಲ್ಲೇ ಮನೆ ಇದ್ದ ಅಂತ, ಊರಲ್ಲಿ ಇದ್ದ. ಅವರ ತಂದೆ ತಾಯಿ ಹೇಳುದು. ಆದ್ರೆ ಅವ್ರ ಫಂಕ್ಷನ್ಗೆ ಒಟ್ಟಿಗೆ ಬಂದಿದ್ದಾರೆ ಫ್ಯಾಮಿಲಿ ಅವರು. ಕಾರ್ ಇತ್ತೀಚೆಗೆ ಖರೀದಿ ಮಾಡಿದ್ದಂತ ಅವನು? ಮುಂಚೆ ನಿತ್ತಂತ ಅದು ಆಲ್ಟೋ ಮಾರಿ ಕಾರ್ ಖರೀದಿ ಮಾಡಿದ್ದ, ಅದೆಲ್ಲ ಗೊತ್ತಿಲ್ಲ. ಅದರಲ್ಲಿ ಓಮಿನಿಯಲ್ಲಿ ಬಂದದ್ದು. ಮೊನ್ನೆ ಬಂದಿದ್ದ ಆಲ್ಟೋ? ಅಲ್ಲ, ಫಂಕ್ಷನ್ಗೆ ಬರುವ ಸಂಡೆ ಓಮಿನಿಯಲ್ಲಿ ಬಂದದ್ದು. ಹೌದಾ? ಆ ಕಾರಲ್ಲಿ ಬಂದದ್ದಲ್ಲ, ಓಮಿನಿಯಲ್ಲಿ ಬಂದೆ. ಅವನು ಇಲ್ಲಿಗೆಲ್ಲ ಮೊನ್ನೆ ಆದಿತ್ಯವಾರ ಫಂಕ್ಷನ್ ಇತ್ತು, ನಾವು ಸಹ ಹೋಗಿದ್ವಿ ಅಜ್ಜಿ ಮನೆಗೆ ವಿಟ್ಲದಲ್ಲಿ. ಅಲ್ಲಿಗೆ ಓಮಿನಿ ಕಾರಲ್ಲಿ ಬಂದೆ. ನಾನು, ನನ್ನ ಬಾವ, ಅಕ್ಕ ಹೋಗಿದ್ದೆ. ಅವನ ಅಜ್ಜಿ ಮನೆಗೆ ನಾವು ಹೋಗಿದ್ವಿ, ನಾವು ಸಹ ಹೋಗಿದ್ವಿ, ಅವ್ರು ಸಹ ಬಂದಿದ್ರು. ಅಲ್ಲಿ ಫಂಕ್ಷನ್ ಇತ್ತು. ಅವಾಗ ಅವನು ಆಲ್ಟೋ ಕಾರಲ್ಲಿ ಬಂದಲ್ಲ, ಓಮಿನಿ ಕಾರಲ್ಲಿ ಬಂದ. ಇದು ಸಂಡೇ ದಿವಸ? ಹೌದು, ಸಂಡೆ. ಸೊ ಅದರರ್ಥ ಅವ್ನು ಬೆಂಗಳೂರಲ್ಲಿ ಇರಲಿಲ್ಲ, ಊರಿನಲ್ಲೇ ಇದ್ದ ಅಂತೀರಾ? ಅದು ನಮ್ಗೆ ಗೊತ್ತಾದದ್ದು ಇವರ ಸ್ಟೇಟ್ಮೆಂಟ್ ನೋಡಿ, ಯಾರು ಅವ್ರ ತಂದೆ ತಾಯಿಯ ಸ್ಟೇಟ್ಮೆಂಟ್ ನೋಡಿ ಮನೆಗೆ ಬರಲಿಲ್ಲ. ಈಗ ಆದ್ಮೇಲೆ ಗೊತ್ತಾದ್ದು ನಮಗೆ. ಇದಕ್ಕೂ ಮುಂಚೆ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಬ್ಯಾಂಗ್ಳೂರ್ಗೆ ಹೋಗಿದ್ದಾನ, ಇಲ್ಲಿ ಊರಲ್ಲಿ ಗೊತ್ತಿಲ್ಲ, ಅದು ಎಂತಂತ ಗೊತ್ತಿಲ್ಲ. ಆದರೆ ಅವ್ರು ಕೊಡುವಾಗ ಇವನು ಲಾವಣ್ಯ ಹತ್ಯೆ ಆದಮೇಲೆ ಹೇಳುದು ಒಂದು ಬ್ಯಾಂಗ್ಳೂರಲ್ಲಿದ್ದ, 15 ದಿವಸ ಆಯ್ತು ಹೋಗಿ ಅಂತೇಳಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ. ಅವನು ಮಾತ್ರ 15 ದಿವಸದಲ್ಲಿ 4 ದಿವಸದಲ್ಲಿ ಇಲ್ಲೇ ಊರಲ್ಲಿದ್ದ. ನಾವು ಸಹ ನೋಡಿದ್ದೇವಲ್ಲ ಅವನನ್ನು ಸಂಡೆ. ಅಲ್ಲಿಗೆ ತಂಗಿ ಬರಲಿಲ್ಲ, ನಾನು, ಅಕ್ಕ, ಇವರು ಹೋದದಷ್ಟೇ. ರೂಪ, ಮಗಳು ಗೌತಮ್, ತೇಜಾಕ್ಷಿ.